ವನ್ನು ಪಾಲಿಸುವುದು ಪ್ರತಿ ಪಾಲಕರಲ್ಲಿ ಶ್ರೇಷ್ಠ. ಪರಮಾತ್ಮನ ಪಾದ ನಂಬಿದಂತ ಸ್ವರ್ಗ. ಇವನ್ ಯಾರು? ಅಂತವ ಯಾರು? ಹಸ್ತಿನಾಪುರದರದು ಧರ್ಮಜನಾಗದುರಯ, ಹಸ್ತಿನಾಪುರದರದು ಧರ್ಮಜನಗೃತಗಯ, ಸಮಸ್ತ ಧರಣೀಶರರು ತಮ್ಮ ಹಸ್ತಬಲ್ಪಿದ್ದರಿದ ಕಟ್ಟಿಕೊಂಡಿರಲೆನುತ ವಿಸ್ತರದಿ ಬರೆದಿರುವ ಪಟಹ. ಯಾರು? ಹಸ್ತಿನಾಪುರದ ಅಧಿಪತಿ ಯಮನಿಗೆ ಜಾಪ್. ಪಾಂಡವರಲ್ಲಿ ಶ್ರೇಷ್ಠ. ಯಾಕಾಗಿ ಇಂಥ ಕೃತ್ಯವನ್ನು ಕೈಗೊಂಡ? ಪಾಂಡವರಲ್ಲಿ ಶ್ರೇಷ್ಠನಾದ ಧರ್ಮರಾಜ ಬಂಧುಗಳಾಗಿರುವಂತ ಕೌರವಾದಿಗಳನ್ನು ಭರ್ತ ಯುದ್ಧದಲ್ಲಿ ಕೊಂಡು ಒಂದು ಹತ್ಯಾ ದೋಷ ತನ್ನ ಪಾಲಿಗೆ ಬಂತು ಅಂತ ಚಿಂತೆಯಲ್ಲಿ ಇರುವಾಗ ಯಾಶ್ರಯ ಹೇಳಿದರಂತೆ, ದೋಷವನ್ನು ದೂರ ಮಾಡಿಕೊಳ್ಳಬೇಕಾದ್ರೆ ಅಶ್ವಮೇಧ ಎನ್ನುವ ಪುಣ್ಯಕೃತ್ಯವನ್ನು ಕೈಗೊಂಡು ಒಳ್ಳೆ ಕೆಲಸ. ಪರಮಾತ್ಮನ ಪಾದ ನಂಬಿದಂತ ಸತ್ವತ್ತ ಕೈಗೊಂಡಿರುವಂತಹ ಕೃತ್ಯ. ಅದಕ್ಕಾಗಿ ಪುರಾಣ ಬಲ್ಪುಳ್ಳವರು ಕಟ್ಟಬೇಕು. ಸಾಧ್ಯ ಇಲ್ಲದೈತೆ ತಪ್ಪ ಕಾಡಿದೆ ಎಂದು ಕೊಟ್ಟು ಶರಣಾಗತಿಯಾಗಬೇಕು. ತುರಗದ ಹಣೆಯಲ್ಲಿರುವಂತ ಲೇಖನದಲ್ಲಿ ಒಕ್ಕಣಿಸಲ್ಪಟ್ಟಂತಹ ವಿಷಯವನ್ನು ನಮ್ಮ ಬಲದವರೆಲ್ಲವರೂ ಕೇಳುವ ಹಾಗೆ ನೀನು ವಾಚಿಸಿದ್ದೀಯ. ಧರ್ಮರಾಯನೆನ್ನುವಮ ಬಂಧು ಹತ್ಯಾ ದೋಷ ತನ್ನ ಪಾಲಿಗೆ ಬಂತು ಎಂಬ ಸಂದೇಹಕ್ಕೊಳಗಾದ ಸಂದರ್ಭದಲ್ಲಿ ವೇದವ್ಯಾಸರ ನಿರೂಪಣೆಯಂತೆ ಯಜ್ಞವನ್ನು ಕೈಗೊಳ್ಳುವುದರ ಮೂಲಕವಾಗಿ ತಾನು ಅಸಿಪತ್ರ ವೃಥವನ್ನು ಅವಲಂಬಿಸಿ ಶುಭ ಕಾಲದಲ್ಲಿ, ಶುಭ ಗಳಿಗೆಯಲ್ಲಿ, ಶುಭ ಮುಹೂರ್ತದಲ್ಲಿ, ಶುಭ ದಿನದಲ್ಲಿ ಯಜ್ಞ ದೀಕ್ಷಿತನಾಗಿ ದಿಕ್ಕು ದಿಕ್ಕಿನಲ್ಲಿರುವಂತಹ ಅರಸು ಮಕ್ಕಳಿಂದ ಕಪ್ಪವನ್ನು ಪಡೆಯಲು ಉದ್ದೇಶವಾಗಿ ಈ ಅಶ್ವವನ್ನು ಪೂಜಿಸಿ ಬಿಟ್ಟಿದ್ದಾನೆ. ಬಲವಂತರಾದವರು ಕಟ್ಟಿ ಅದರ ರಕ್ಷಣಾರ್ಥವಾಗಿ ಬಂದಂತ ಫಲಗುಣನೊಡನೆ ಕಾಳಗದ ಸಗಬೇಕು. ಅದಲ್ಲಾದವರು ಪಾರ್ಥನನ್ನು ಕಂಡೊಡನೆ ಅವನ ಪಾದಕ್ಕೆ ಮಣಿದು ಅಶ್ವದ ಜೊತೆಯಲ್ಲಿ ಸಾವಿರಾರು ಅಶ್ವಗಳನ್ನು ಒಪ್ಪಿಸಿ ಕಪ್ಪ ಕಾಣಿಕೆಯನ್ನಿತ್ತು ಅವನ ಬಲವನ್ನೊಳಗೊಂಡು ಮುಂದಿನ ಅವನ ವ್ಯವಹಾರದಲ್ಲಿ ತಾವು ಪಾಲ್ಗೊಳ್ಳಬೇಕು ಎಂಬುದಾಗಿ ಬರೆದಿದ್ದಾನೆ. ಏನು ಮಂತ್ರಿ ಕೇಳಯ್ಯ ಪರಾಕ್ರಮದಲ್ಲಿ ಉತ್ತರ ಪಥದ ಅರಸು ಮಕ್ಕಳೇ ಶ್ರೇಷ್ಠ. ಹಸ್ತಿನಾವತಿಯ ದೇಶರಾದಂತಹ ನಮ್ಮನ್ನು ಈ ವಿಶ್ವದಲ್ಲಿ ಜಯಿಸಬಲ್ಲವರು ಮತ್ತೊಬ್ಬ ಇಲ್ಲ ಎನ್ನುವಂತ ಗರ್ವ ಅವರ ನೆತ್ತಿಗಡನೆ ಈ ರೀತಿ ವ್ಯವಹರಿಸಿದ್ದಾರಲ್ಲದೆ ಮತ್ತೇನು. ಹಾಗಲ್ಲದೆ ಹೋದರೆ ಕ್ಷಾತ್ರಿಯ ಕುಲದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಗಂಡಾದವನಿಗೂ ತಮ್ಮದ್ದಾದಂತಹ ಕ್ಷಾತ್ರ ತೇಜಸ್ಸನ್ನು ವ್ಯಕ್ತಪಡಿಸಬೇಕೆನ್ನುವಂತಹ ಈ ಇಚ್ಛೆ ಕ್ಷಾತ್ರ ಗುಣ ಕ್ಷತ್ರಿಯನಾದವನಲ್ಲಿ ಇದ್ದೇ ಇದೆ. ಕೇವಲ ಉತ್ತರಾಪದದ ಅರಸು ಮಕ್ಕಳಿಗೆ ಅದು ಮೀಸಲಲ್ಲ, ದಕ್ಷಿಣದಲ್ಲಿಯೂ ಶೂರರಿದ್ದಾರೆ ಎನ್ನುವಂತಹದ್ದನ್ನು ಪಾಂಡವರಿಗೆ ನಾವು ಕಾಣಿಸಲೇಬೇಕು. ಆ ಅಶ್ವ ಅದಾಗಿಯೇ ಬಂದದ್ದಲ್ಲ, ದೈವವೇ ಈ ಕಡೆಗೆ ಅದನ್ನು ಕರೆತಂದಿದ್ದೆ ಅಂತ ಹೇಳಿದ್ರು.
ತಪ್ಪಾಗಲಾರದು. ಆ, ಯಾಕೆ ಅಂತ ಹೇಳಿದ್ರೆ ಬದ್ಧವಾಯಿತು. ನಾರದರೆಂದುದು ನಾರದರೆಂದುದು ಯುದ್ಧ ದೊರಕಿದ ವಿಜಯದ ಮನಿರುದ್ಧ ಮೊದಲಾದ ಮರಳು ಯುದ್ಧ ದೊರಕಿದ ವಿಜಯ ಮನಿರುದ್ಧ ಮೊದಲಾದ ಮರಳು ಬದ್ಧವಾಯಿತು. ಬದ್ಧವಾಯಿತು. ಹೌದೇ? ಯಾವುದು ಬದ್ಧವಾಯಿತು? ಏ, ಹಿಂದೆ ನಡೆದಂತ ಒಂದು ಘಟನೆ. ಆ, ನಮ್ಮ ತಂದೆಯವರು ಸಿಂಹಾಸನಾರೂಢರಾಗಿದ್ದಾಗ ಆ, ಸಭೆಗೆ ನಾರದರ ಪ್ರವೇಶ ಆಯಿತು. ನಮ್ಮ ಅಪ್ಪನ ನಿರ್ದಿಷ್ಟವಾದ ಗುರಿ ಬದುಕಿನಲ್ಲಿ ಮತ್ತೇನೂ ಅಲ್ಲ, ನನ್ನ ಜೀವಿತ ಕಾಲದಲ್ಲಿ ಆ, ಕೃಷ್ಣ ಅವತಾರ ಎತ್ತಿದ್ದಾನೆ ಎನ್ನುವಂತಹ ವಿಷಯ ತಿಳಿದುಕೊಂಡಂತಹ ನಮ್ಮ ತಂದೆಯವರು ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ಕಾಣಬೇಕು ಎನ್ನುವಂತಹ ಸದುದ್ದೇಶವನ್ನಿರಿಸಿಕೊಂಡು ನಿತ್ಯದಲ್ಲಿಯೂ ಮನದಾಳದಲ್ಲಿ ಆತನನ್ನು ಚಿಂತಿಸುತ್ತಾ ಇದ್ದವರು. ಆ, ಬಹಿರಂಗವಾಗಿಯೂ ಅದನ್ನು ಪ್ರಕಟಗೊಳಿಸಿದವರು ನಮ್ಮಪ್ಪ. ಆದರೆ ಆ ಸಲುವಾಗಿ ಕೈಗೊಂಡಂತ ತನ್ನ ವ್ಯವಹಾರ ಕೈಗೂಡಲಿಲ್ಲ ಎನ್ನುವಂತ ಈ ಚಿಂತಾಲತೆಯು ನಮ್ಮ ಅಪ್ಪನನ್ನು ವ್ಯಾಪಿಸಿತ್ತು. ಅದನ್ನೇ ನಾರದರು ವಿವರಿಸಿದ್ದು. ಅಯ್ಯ, ಯಜ್ಞವನ್ನು ನೆರವೇರಿಸು. ಒಂದಲ್ಲ ಒಂದು ದಿವಸ ಕೃಷ್ಣ ಪಕ್ಷದವರಾದಂಥ ಅನಿರುದ್ಧ, ಸಾಂಬ, ಸಾತ್ತಕಿ, ಫಲಗುಣಾದಿಗಳಲ್ಲಿ ನಿಮಗೆ ಯುದ್ಧ ಸನ್ನಿಹಿತವಾಗುವಂತಹ ಸಂದರ್ಭ ತಲೆದೋರುವುದರಲ್ಲಿ ಸಂದೇಹ ಇಲ್ಲ ಎನ್ನುವಂತಹ ಮಾತನ್ನು ಹೇಳಿದರು. ಈಗ ಅದನ್ನು ನಾನು ನೆನಪಿಸಿಕೊಳ್ಳಬೇಕಾಗಿದೆ. ಆ ಎಲ್ಲ ವಿಷಯಗಳನ್ನು ಯೋಚಿಸುವಂತಹ ಹೊತ್ತಿನಲ್ಲಿ ನಾರದರಾಡಿದಂತಹ ಮಾತು ಬದ್ಧ ಆಯಿತು. ಇಂದು ನಮ್ಮ ಮುಖಾಮುಖಿಯಾಗಬಹುದಾದಂತಹ ವ್ಯಕ್ತಿಗಳು ಸಾಮಾನ್ಯರೇನೂ ಅಲ್ಲ. ಮೂರು ಲೋಕದಲ್ಲಿ ವಿಜಯವನ್ನು ಸಾಧಿಸಿದಂತಹ ವಿಜಯನೆನ್ನುವಂತಹ ಬಿರುದಾಂಕಿತವನ್ನು ಹೊತ್ತ ಯಾವ ಅರ್ಜುನ ಇದ್ದಾನೋ ಅವನೇ ಆ ತುರಗದ ರಕ್ಷಣಾರ್ಥವಾಗಿ ಬಂದಿದ್ದಾನೆ ಅಂತಾದ ಮೇಲೆ ಅಂತ ಸಮರ್ಥನೊಡಬೇಕಾದ ಆಡಬಹುದಾದಂಥ ಒಂದು ಸುಯೋಗ ನಮ್ಮ ಬದುಕಿಗೆ ಪ್ರಾಪ್ತವಾಗಿದೆ. ಅದಕ್ಕಾಗಿ ನಮ್ಮ ತಂದೆಯವರು ಈ ಸಂಬಂಧವಾದಂತಹ ವಿಚಾರದಲ್ಲಿ ಹೇಳಿದ್ರೆ ಸಾಕಷ್ಟು ಸಂತೋಷಗೊಂಡರು. ಯಾಕೆ ಅಂತ ಹೇಳಿದ್ರೆ ಹಿಂದೆ ಹರಿಯನ್ನು ಬಿಟ್ಟವರು ಇವತ್ತು ನಾವು ಅಲ್ಲವೇ? ಪರಮಾತ್ಮನ ದಿವ್ಯ ದರ್ಶನಕ್ಕೋಸ್ಕರವಾಗಿ ಪುಣ್ಯಕೃತವಾದಂಥ 7 ಯಜ್ಞವನ್ನು ನಮ್ಮಪ್ಪ ಹಿಂದೆ ಕೈಗೊಂಡವರು. ಅಷ್ಟಾದರೂ ಶ್ರೀಹರಿಯನ್ನು ಕಾಣುವುದಕ್ಕಾಗಲಿಲ್ಲ, ಆ ಭಾಗ್ಯ ನಮಗೊದಗಲಿಲ್ಲ, ಯೋಗ ಬರಲಿಲ್ಲ ಎನ್ನುವುದಾಗಿ ನಮ್ಮ ತಂದೆಯವರ ಹಪಾಪಿಕೆಯಾಗಿತ್ತು. ಇಂದು ಅರ್ಜುನನ ಯಜ್ಞಾಶ್ವ ಇಲ್ಲಿಗೆ ಬಂದಿದೆ ಅಂತಾದ ಮೇಲೆ ನಮ್ಮ ತಂದೆಯವರ ಯಾವ ಆಸೆ ಇದೆ, ಬಹುದಿವಸದ ನಿರೀಕ್ಷೆ ಇದೆಯೋ ಅದಿಂದು ಸಫಲ ಆಗುವುದರಲ್ಲಿ ಸಂದೇಹ ಇಲ್ಲ. ಯಲಮಾದೂತ ಹಿಡಿದು ತಂದಿದ್ದೀಯಲ್ಲ, ಹೌದಾ? ಆ ತುರಗವನ್ನು ನಮ್ಮ ಸೇನೆಯ ತನ್ಮಧ್ಯದಲ್ಲಿ ಬಲವಾಗಿ ಬಂಧಿಸು. ಇದು ಸಾಮಾನ್ಯವಾದಂತಹ ಕುದುರೆ ಅಲ್ಲ. ಅಂದ್ರೆ ಇಂತಹ ಕುದುರೆಯನ್ನು ಕೆಲವರೆಲ್ಲ ಹೇಳ್ತಾರೆ ಲಾಯದಲ್ಲಿ ಬಂಧಿಸಿದ್ದೇವೆ ಅಂತ. ಲಾಯದಲ್ಲಿ ಕಟ್ಟುವಂತ ಕುದುರೆ ಇದಲ್ಲ. ಈ ಕುದುರೆಗೆ ಬಣ್ಣ ಎಷ್ಟು ನೋಡಿದ್ದೀಯ ನೀನು? ಯಾರೇ ಹೇಳಿದ್ದದು? ನಂದು ದಶವರ್ಣ. ಪಂಚವರ್ಣವೂ ಅಲ್ಲ, ದಶವರ್ಣವೂ ಅಲ್ಲ. ಸ್ವಚ್ಛತರ ಧವಳಾಂಗ ಅತಿ ಮನೋಹರ ಪೀತ ಪುಚ್ಛದ ಸುಗಮ ಒಂದೇ ಕಿವಿಯೊಳೆಸವ ನೀಲಚ್ಛವಿಯ ಕೋಮಲ ತುರಂಗ. ಇದು 5 ವರ್ಷ ಕಡುಕಲ್ಲಿಗೆ ಹಾಕಿ ತಿರ್ಸಿ ಕುಡಿದ್ರು ನನಗೆ ಜೀರ್ಣ ಆಗೋದು ಕಷ್ಟ. ನಿನ್ನಂತವನಿಗೆ ಬರಲಿಲ್ಲ.
ಮೈಯೆಲ್ಲ ಬೆಳ್ಳಗಾಗಿತ್ತು, ಕಿವಿಯೊಂದು ಕಪ್ಪಾಗಿದ್ದು, ಬಾಲ ಹಳದಿ ವರ್ಣವಾಗಿದ್ದಂಥ ತುರಗ. ಅದು ಯಜ್ಞಕ್ಕೆ ಬೇಕಾದಂತ ಉತ್ತಮವಾದಂತ ಅಶ್ವ. ಹಾಗಿದ್ರೆ ಮೂರೇ ಮೂರು ಬಣ್ಣವೇ ವಿನಃ ಪಂಚವರ್ಣ ಅಲ್ಲ, ನಿನ್ನ ದಶವರ್ಣವೂ ಅಲ್ಲ. ಆ ಕುದುರೆಯನ್ನು ಕಟ್ಟಿ ಹಾಕು, ಮುಂದೆ ಎಂಬುದನ್ನು ನಾವು ಇನ್ನೂ ಕಾಲಾವಕಾಶ ಮಾಡುವಂತ. ಇಂತೆಂದು ಮಂತ್ರಿಯೊಳು ಬೇಳಿ ತಾಮ್ರಧ್ವಜ ಕುಂತಿಸುತ್ತೊಡನ್ ಕೆಟ್ಟಾಡಬೇಕು, ಕುಂತಿಸುತ್ತೊಡನ್ ಕೆಟ್ಟಾಡಬೇಕೆಂದು ಸಂತತವ ತಾಳ್ದು ನಿಜ ಸೈನ್ಯವು ಅರ್ಧಚಂದ್ರಾಕೃತಿಯೋಳ್ ನಿಲ್ಲಿಸುತ್ತಲೇ ನಿಜ ಸೈನ್ಯವು ಅರ್ಧಚಂದ್ರಾಕೃತಿಯೋಳ್ ನಿಲ್ಲಿಸುತ್ತಲೇ ನಮ್ಮ ಅನೇಕ ಜನ್ಮದ ಪುಣ್ಯ ವಿಶೇಷತೆ ಅಂತ ಹೇಳಿದ್ರು ಕಡಿಮೆಯಾದೀತು. ಲೋಕದಲ್ಲಿ ಖ್ಯಾತಿವೆತ್ತವಾದ ಧನಂಜಯ ಅವನ ನಾಮಾವಳಿಗಳನ್ನು ಪ್ರತಿಯೊಂದು ಮನೆಯಲ್ಲಿಯೂ ಆಡಿಕೊಳ್ಳುತ್ತಾರೆ, ಆಡುತ್ತಲೂ ಇದ್ದಾರೆ, ಆಡಬೇಕಾದ್ದು ಹೌದು. ಅಂತ ಒಬ್ಬ ಗಂಡು ಗಲಿಗಳ ತಂಡಕ್ಕೆ ಗಂಡನಾಗಿ ಪರಿಶೋಭಿಸುವಂತಹ ಮೂರು ಲೋಕದಲ್ಲಿಯೂ ವಿಜಯವನ್ನು ಸಾಧಿಸಿದಂತಹ ವಿಜಯನಲ್ಲಿ ನಮ್ಮ ಭುಜಬಲ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವುದಕ್ಕೆ ಅವಕಾಶ ಸನ್ನಿಹಿತವಾಗಿದೆ ಅಂತಾದ ಮೇಲೆ ಇಂತಹ ಸುವರ್ಣಾವಕಾಶವನ್ನು ಕ್ಷತ್ರಿಯರಾದಂಥ ನಾವು ಕಳೆದುಕೊಳ್ಳಬಾರದು. ನಾವು ಮಾಡುವಂತಹ ಧುರದ ಮೂಲಕವಾಗಿ ಪಾರ್ಥನನ್ನು ನಮ್ಮ ಪರಾಕ್ರಮದ ಪರಾಕಾಷ್ಠೆಯಿಂದ ಜವಗಡಿಸುವುದರ ಮೂಲಕವಾಗಿ ಪಾಂಡವರನ್ನು ಸದಾ ರಕ್ಷಿಸುತ್ತೇನೆ, ಮಮ ಪ್ರಾಣಾಹಿ ಪಾಂಡವ ಎನ್ನುವಂತ ಬಿಲಿದನ್ನು ಪಡೆದಂತಹ ಶ್ರೀಕೃಷ್ಣನನ್ನು ನಮ್ಮ ನಾಡಿಗೆ ಬರುವಂತೆ ನಮ್ಮ ಚಾಕಚಕ್ಯವನ್ನು ವ್ಯಕ್ತಪಡಿಸಬೇಕಾಗಿದೆ. ಅರ್ಧಚಂದ್ರಾಕಾರವಾಗಿ ನಮ್ಮ ಸೇನೆಯನ್ನು ನಿಲ್ಲಿಸುವುದರ ಮೂಲಕವಾಗಿ ಆ ಸೇನೆಯ ತನ್ಮಧ್ಯದಲ್ಲಿ ನಮ್ಮ ಅಶ್ವ ಅಷ್ಟೇ ಅಲ್ಲ, ಅವರ ಅಶ್ವವು ನಿಲ್ಲಲಿ. ಹೇಳು ಹೋಗೋಣ ಮುಂದೆ. ಧ್ವಜನು ಅನುವರೆಗೆ ಬಂದಿರುವನು ಪಟುಭಟನು ಜನಪದ ಧ್ವಜನು ಬಂದಿಗನು ಜನಪದ ತಾಮ್ರಧ್ವಜನು
ನುಡಿದಾಗಲೇ ಆಕಾರ. ಸಾಮರ್ಥ್ಯವಂತರು ಸುಜನರಾದವರಿಗೆ ಸಂಕಟಗಳು ಪ್ರಾಪ್ತಿಯಾದಾಗಲೇ ನೈಜ ಪ್ರತಿಭೆಗೆ ಅವಕಾಶ. ಈ ದೂರದ ಉದ್ದೇಶವನ್ನಿಟ್ಟುಕೊಂಡಲ್ಲವೇ ಅಶ್ವಮೇಧ ಯಾಗವನ್ನ ಕೈಗೊಂಡಿರುವಂತಹದ್ದು. ಬಂಧು ಹತ್ಯಾ ದೋಷ ಎನ್ನುವಂತಹದ್ದು ಕೇವಲ ನೆಪ ಮಾತ್ರ. ಜೊತೆಯಲ್ಲೇ ಒಂದು ಕಲ್ಲಿಗೆ ಎರಡು ಹಣ್ಣುಗಳನ್ನು ಉರುಳಿಸುವ ಹಾಗೆ ನನ್ನನ್ನೇ ಏಕಭಾವದಿಂದ ಭಜಿಸುತ್ತಿರುವಂತಹ ಭಾವಕೋಟಿಗಳಾದಂತಹ ನನ್ನ ಸದ್ಭಕ್ತರನ್ನು ಕಾಣಬೇಕಾಗಿದೆ. ಅವರ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಬೇಕಾಗಿದೆ. ಜೊತೆಯಲ್ಲಿ ಈ ಇಳೆಯೊಳಗೆ ಅಸಮ ಪರಾಕ್ರಮಿಗಳು ತಾವು ಎಂದು ಅಹಂಭಾವದಿಂದ ಮರೆಯುತ್ತಿರುವಂತಹ ಕೆಲವರ ಗರ್ವಾಪಹರಣವೂ ಆಗಬೇಕಾಗಿದೆ. ಹಾಗಾಗಿ ಬಬ್ರುವಾಹನ ಕಾಳಗಾನಂತರದಲ್ಲಿ ಪಾರ್ಥನ ಸೇನೆಯೊಂದಿಗೆ ಕೂಡಿಕೊಂಡಂತಹ ನಾನು ಈಗ ಕಾಣುತ್ತಿರುವಂತಹ ದೃಶ್ಯ ಸದ್ಯ ಈ ತಾಮ್ರಪುರದಲ್ಲಿ ತಾಮ್ರಧ್ವಜನ ನೆಚ್ಚಿಕೊಂಡವನು ನಮ್ಮ ಕುದುರೆಯನ್ನು ಕಟ್ಟಿದ್ದಾನಲ್ಲ. ಹೌದು, ಪದ್ಮ ವ್ಯೂಹವನ್ನ ಬಲಿದು ಕುದುರೆಯನ್ನ ಕಟ್ಟಿ ಯುದ್ಧಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾನೆನ್ನುವಾಗ ಈ ಸುದ್ದಿಯನ್ನು ನಾನು ಪಾರ್ಥನಿಗೆ ಮುಟ್ಟಿಸಬೇಕಲ್ಲ. ಹಾಗಾಗಿ ಕರೆದು ಹೇಳ್ತೇನೆ, ಪಾರ್ಥ